ಸಾಲ ಎರಡೂ ಸಮಸಮವಾಗಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಗಾಬರಿಗೊಳ್ಳುವಂಥ ಪರಿಸ್ಥಿತಿ ಬಂದದಂತ ಇವತ್ತು. ಇವು ಹಿಂಗೆ ಯಾಕೆ ಆಗ್ತದಪ್ಪ ಅಂತಂದ್ರೆ ಸಿಂಪಲ್, ನಮ್ಮ ದೇಶದಲ್ಲಿ ಇವತ್ತಿನ ಉದ್ಯಮಿಗಳು ಹೆಚ್ಚು ಕಡಿಮೆ ಏನಾಗ್ಯವಪ್ಪ ಅಂತಂದ್ರೆ ಬಂದದಂಗೆ ಆಗಿಬಿಟ್ಟಿದೆ. ಉದ್ಯೋಗಗಳಿಲ್ಲ, ಕಾಟನ್ ಇಂಡಸ್ಟ್ರಿ ಇಲ್ಲ, ಬಟ್ಟೆ ತಯಾರಿಕೆ ಹೋಗಿಬಿಡ್ತು, ಏನೇ ತಯಾರಿಕೆ ಹೋಗ್ತಾ ಇದೆ. ಮತ್ತು ಏನದಪ್ಪ ನಮ್ಮ ಎಕ್ಸ್ಪೋರ್ಟ್ ಮಾಡೋದು? ಕಬ್ಬು ಸಹಿತ ಅವ್ರ ಕಾಂಪಿಟೇಷನ್ ಅದ ಸಕ್ಕರೆಗೆ. ಯಾವ ವಸ್ತು ಹೋಗ್ತಾವೆ ಹೊರಗೆ? ಏನಂದ್ರೆ ಹೊರಗಿನ ಹೆಚ್ಚಿಗೆ ತರಿಸ್ತಾ ಇದ್ವಿ ನಾವು. ಯಾವುದು ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ವಿಷಯದಲ್ಲಿ ಬಂದಾಗ ಈ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಆಯಿತು, ಮತ್ತೇನಾಯಿತು, ಇಲ್ಲಿ ನಾವು ಸ್ವತಃ ನಾವು ತಯಾರು ಮಾಡೋದಿಲ್ಲ. ಇವು ನಾವು ಅಸೆಂಬಲ್ ಮಾಡಿ ಕೊಡ್ತಾ ಇದ್ದೀವಿ, ಹೊರದೇಶದಿಂದ ತರಿಸ್ತಾ ಇದ್ದೀವಿ. ಹೀಗಾಗಿ ಅವಳಿಗೆ 1-2 ರೇಟ್ ಆಗ್ತದೆ. ಇನ್ನೊಂದು ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಕಬ್ಬಿನ ಇಲ್ಲೇ ಅದ್ರ ತೆಗಿತೀವಿ, ಕಬ್ಬಿನ ತಯಾರು ಮಾಡ್ತೀವಿ. ಅದನ್ನು ಕಬ್ಬಿನ ತಯಾರು ಮಾಡೋದು ನಾವು ಮ್ಯಾಕ್ಸಿಮಮ್ ಆ ಕಬ್ಬಿನ ಇದನ್ನು ಮತ್ತೊಂದು ದೇಶಕ್ಕೆ ಕಳಿಸ್ತೀವಿ. ಕಳಿಸಿದಾಗ ಸ್ವಸ್ಥ ಅಂದರೆ ಹೋಗಿಬಿಡ್ತದೆ ಇಲ್ಲಿಂದ. ಅಲ್ಲಿಂದ ನಮ್ಗೆ ಏನೋ ವಸ್ತು ಬೇಕಾದಾಗ ಅದೇ ಕಬ್ಬಿನ ತೆಗೆದುಕೊಂಡು ತಯಾರು ಮಾಡಿಕೊಟ್ಟಂಥ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ತಯಾರು ಮಾಡಿ ಕಳಿಸಿದಾಗ ಅದ್ರ ರೇಟ್ 1-4 10 ಹೋಗಿಬಿಡ್ತದೆ. ಹೀಗಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟೇ ಇಲ್ಲ, ಇಂಪೋರ್ಟ್ ಹೆಚ್ಚಾಗಿಬಿಟ್ಟದ. ಹೀಗಾಗಿ ನೋಟಿನ ಮೌಲ್ಯ ಭಾಳ ಕಡಿಮೆ ಆಗಿಬಿಟ್ಟದೆ. ಇವತ್ತು ಕಡಿಮೆ ಆದ ತಕ್ಷಣ ಸಹಜವಾಗಿ ಮಾರ್ಕೆಟ್ ಏನಾಗುತ್ತದೆ ರೀ. ಯಾಕಂದ್ರೆ ಇವತ್ತು 10 ರೂಪಾಯಿ ರೇಟ್ ಇದ್ದು ನಾಳೆ 11-12 ಆಗಿ ಹೋಗ್ಬಿಡ್ತದೆ. ಅದೇ ರೀತಿ ನಮ್ಮಲ್ಲಿ ಇವತ್ತು ಏನೂ ಕೊಳ್ಳು ಶಕ್ತಿ ಇನ್ಫ್ಲೇಷನ್ ಹೆಚ್ಚಾಗದಂಗೆ ಇದಕ್ಕೆ ಬೆಲೆ ಉಬ್ಬರ ಅಂತಾರೆ, ಅಥವಾ ಹಣದುಬ್ಬರ ಅಂತ ಹೇಳ್ತಾರೆ. ಉಬ್ಬರ ಹೋಗ್ಬಿಡುತ್ತೆ, ಮೇಲೆ ಹೆಚ್ಚಾಗೋದು ಇನ್ಫ್ಲೇಷನ್. ಹೀಗಾಗಿ ನಮಗೆ ಇವತ್ತು ರೇಟ್ ಡೌನ್ ಆಗಲಿಪ್ಪ, ಸೊಯ್ಯು ಆಗಲಿ ಏನಾಗಿರೋದ್ರೆ ಸಾಧ್ಯ ಇಲ್ಲ. ಈಗ ಇನ್ನೇನು ಮಾಡ್ಬೇಕು? ಇದಕ್ಕೆ ಇರುತ್ತಿರೋದು ಅಂತಂದ್ರೆ ಇಲ್ಲೇ ನಾವು ಗೂಡ್ಸ್ ತಯಾರು ಮಾಡಬೇಕು, ನಮ್ಮ ಎಕ್ಸ್ಪೋರ್ಟ್ ಕ್ವಾಲಿಟಿ ಹೆಚ್ಚು ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಕ್ವಾಲಿಟಿ ಹೆಚ್ಚು ಮಾಡ್ಬೇಕಂದ್ರೆ ಇಂಡಸ್ಟ್ರಿ ಸ್ಟಾರ್ಟ್ ಆಗಬೇಕು. ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರು ಯಾರು? ಎಲ್ಲ ಕಾರ್ಪೊರೇಟ್ ಕೈಸಾಕಾರ. ಅವ್ರು ಲಾಭ ಆದ್ರೆ ಮಾತ್ರ ಶುರು ಮಾಡ್ತಾರೆ. ಅವರು 10 ರೂಪಾಯಿ ಖರ್ಚು ಮಾಡಿ 10 ಮಂದಿ ದುಡಿಸಿ ಹೋಗ್ತಾ ಪ್ರಯತ್ನ ಮಾಡ್ತಾ ಇರ್ತಾರೆ. 1 ರೂಪಾಯಿದಂಗೋ 2 ರೂಪಾಯಿದಂಗೋ ಅಂದಾಗ ಆ ಒಂದು ನೆಲೆಯಲ್ಲಿ ನಾವು ವಿಚಾರ ಮಾಡ್ಬೇಕಾಯ್ತು. ಇವತ್ತು ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ. ಅಗ್ರಿಕಲ್ಚರ್ ಉತ್ಪಾದನೆ ಅಲ್ಲೂ ಕಡಿಮೆ ಮಾಡ್ಕೊಂಡ್ವಿ ನಾವು. ಯಾಕಂದ್ರೆ ನಮ್ಮಲ್ಲಿಯ ಹತ್ತಿ ಕೈಗಾರಿಕೆನ ನಾವು ನಿಲ್ಲಿಸಂಗೆ ಮಾಡಿಬಿಟ್ವಿ. ಹೊರಗಿಂದ ಬಟ್ಟೆ ಧರಿಸ್ಕೊಂಡ್ಬಿಡ್ತೀವಿ ನಾವು ಸಿಕ್ಕಾಪಟ್ಟೆ ಇವತ್ತು ಮಾರ್ಕೆಟ್ದಾಗ. ಆ ಹತ್ತಿಯಿಂದ ಇನ್ನೆಷ್ಟು ಉತ್ಪಾದನೆ ಮಾಡಿ ಇಲ್ಲೇ ಬಟ್ಟೆ ತಯಾರು ಮಾಡಿ ಇಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದು ಮತ್ತು ಬೇರೆ ಇವತ್ತು ನೋಡಿರಿ, ಪ್ರತಿಯೊಂದು ನೀವು ಒಂದು ಊರಿಗೆ ಅಡ್ಡಾಡಿ ಬಂದರೆ ಸಹ ನೋಡಿದ್ರೆ ಹತ್ತಿ ಬಟ್ಟೆಗಳು, ಹತ್ತಿ ಗಿರಿಗಳು ಬಂದಾಗ್ತಾ ಇದ್ದಾವೆ, ಬಂದು ಆಗೇ ಬಿಟ್ಟಿದ್ದಾವೆ. ಹೀಗಾಗಿ ಮತ್ತು ಏನು ಮಾಡೋಕ್ಕೆ ಸಾಧ್ಯದ? ಅದಕ್ಕೆ ನಾವು ಬಟ್ಟೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಏನೇನು ಇಂಪೋರ್ಟ್ ಮಾಡ್ಕೊಳ್ಳೋದು, ಕಡೆ ಖಾರ ಬದನೆಕಾಯಿ ಅವು ಇಂಪೋರ್ಟ್ ಮಾಡೋದು ಬರ್ತದೋ ಏನೋ, ಅವಷ್ಟೇನೋ ದಿನನಿತ್ಯ ನಾವು ಆಹಾರಕ್ಕೆ ಬೇಕಾದ ಕೆಲವೊಂದು ಪದಾರ್ಥ ಉತ್ಪಾದನೆ ಆಗ್ತಾವೆ. ಅವತ್ತೂ ಸಹಿತ ನಾವು ಏನು ಮಾಡಿದ್ವಪ್ಪ ಇವತ್ತಂತಂದ್ರೆ, ಕಬ್ಬು ಬೆಳೆದು ಭೂಮಿಗಳು ಸಹಿತ ಹಾಳು ಮಾಡಿ ಅಲ್ಲೇ ಭತ್ತ ಬೆಳೆದ ನಮ್ಮ ಊಟಕ್ಕೇನೋ ಅದು ಭತ್ತ ಸಿಗೋಂಗಾಗಿದೆ. ಅವು ಸ್ವಲ್ಪ ಏನೋ ಕಳಿಸ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು. ಆದ್ರೆ ಅಷ್ಟೇ ಪ್ರಮಾಣದಲ್ಲೇ ನಾವು ಇಂಪೋರ್ಟ್ ಮಾಡಿಕೊಡ್ತಾ ಇರ್ತೀವಿ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲೇ ಆಗ ಸಹಜವಾಗಿ ಇದು ನಾವೇನು ಎಕ್ಸ್ಪೋರ್ಟ್ ಮಾಡಿರ್ತೀವಿ ಅದರಲ್ಲಿ ಗಾಯಬಾಗಿ ಹೋಗಿಬಿಡುತ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಏನೋ ನಡಕ್ಕೆ ಒಂದಿಷ್ಟೇನೋ ರಷ್ಯಾದವ್ರು ನಮಗೆ ಒಂದಿಷ್ಟು ಎಣ್ಣೆ ಕಚ್ಚಾ ಕ್ರೂಡ್ ಆಯಿಲ್ ಕೊಡ್ತಾಯಿದ್ರು. ಅದನ್ನು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ನಾವು ತಂದು